ಪತ್ರಕರ್ತರ ರಕ್ಷಣೆಗೆ ವಿಶೇಷ ಕಾಯ್ದೆ ಅಗತ್ಯ. ಶಾಸಕ ನಾರಾ ಭರತ್ ರೆಡ್ಡಿ ಹೇಳಿಕೆ. ಬಳ್ಳಾರಿ ನಗರದ ನಕ್ಷತ್ರ ಹೋಟೆಲ್ನಲ್ಲಿ ಇದೇ ಫೆಬ್ರವರಿ 19, 20, 21ರಂದು ನಡೆಯಲಿರುವ ಇಂಡಿಯನ್ ಜರ್ನಲಿಸ್ಟ್ಸ್ ಯೂನಿಯನ್ ವತಿಯಿಂದ ಕರ್ನಾಟಕ ಪತ್ರಕರ್ತರ ಸಂಘದ ಅಡಿಯಲ್ಲಿ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ಆಯೋಜಿಸಲಾದಂತಹ ರಾಷ್ಟ್ರೀಯ ಕೌನ್ಸಿಲಿಂಗ್ ಸಮಾವೇಶವನ್ನು ಕಮ್ಮರಚೇಡು ಸಂಸ್ಥಾನ ಮಠದ ಪರಮ ಪೂಜ್ಯ ಶ್ರೀ ಕಲ್ಯಾಣ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು, ಬಳ್ಳಾರಿ ನಗರ ಶಾಸಕರಾದಂತಹ ನಾರಾ ಭರತ್ ರೆಡ್ಡಿ ಅವರು ಸೇರಿದಂತೆ ಪ್ರಮುಖರು ಮತ್ತು ಪ್ರತಿನಿಧಿಗಳು ಭಾಗಿಯಾಗಿ ದೀಪ ಬೆಳಗುವ ಮೂಲಕ ಸಮಾವೇಶದ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಭೆಯಲ್ಲಿ ಪತ್ರಕರ್ತರ ಭದ್ರತೆ, ಸ್ವಾತಂತ್ರ್ಯ ಹಾಗೂ ಮಾಧ್ಯಮ ರಕ್ಷಣೆಗೆ ವಿಶೇಷ ಕಾಯ್ದೆ ಜಾರಿಗೆ ಒತ್ತಾಯಿಸಲಾಗಿದೆ. ಇನ್ನು ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸಿದ್ದಂತಹ ಪ್ರತಿನಿಧಿಗಳು ಭಾಗಿಯಾಗಿದ್ದು, ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಮುಖರು, ಬಳ್ಳಾರಿಯ ಜಿಲ್ಲೆಯ ನಗರದಲ್ಲಿ ಇಂತಹ ದೊಡ್ಡ ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದು ತುಂಬಾ ಹೆಮ್ಮೆಯ ವಿಷಯ ಎಂದು ಪ್ರಮುಖರು ಹೇಳಿದರು. ಅಲ್ಲದೆ ಕಾರ್ಯಕ್ರಮದಲ್ಲಿ ಪ್ರಮುಖ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆಸಲಾಗಿದ್ದು ಮತ್ತು ಅಂದು ಸಾಯಂಕಾಲ ಸೆಮಿನಾರ್ ಕಾರ್ಯಕ್ರಮಗಳು ಸೇರಿದಂತೆ ವಿವಿಧ ಕಾರ್ಯಕ್ರಮವನ್ನ ಕೂಡ ಹಮ್ಮಿಕೊಳ್ಳಲಾಯಿತು. ಬ್ಯೂರೋ ರಿಪೋರ್ಟ್, ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಮೊನ್ನೆ ತಾನೇ ಒಂದು ಕಾರ್ಯಕ್ರಮವನ್ನು, ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಬಳ್ಳಾರಿಯಲ್ಲಿ ನಡೆಸಿಕೊಟ್ರು. ಅದಾಗಿದ್ದು 2 ತಿಂಗಳಲ್ಲಿ ಮತ್ತೆ ಒಂದು ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮವನ್ನು ಮಾಡಬೇಕಂದ್ರೆ ಎಷ್ಟು ಖರ್ಚು ವೆಚ್ಚ ಇರುತ್ತೆ. ಇವೆಲ್ಲವನ್ನು ಯೋಚನೆ ಮಾಡಿದ್ರೆ ಅವ್ರಿಗೆ ಖರ್ಚು ವೆಚ್ಚಕ್ಕಂದ್ರೆ ಒಂದು ಸಂಘಟನೆ ಮಾಡಬೇಕು. ಬೇರೆ ಅನ್ಯಾಯದ ಪರವಾಗಿ, ವಿರುದ್ಧವಾಗಿ ನಾವು ಎದ್ದು ನಿಂತ್ಕೋಬೇಕು. ನಾನು ಹೇಳ್ತಿರ್ತೀನಿ ಹಲವಾರು ಸಲ, ಯಾಕಪ್ಪ ಇಷ್ಟೆಲ್ಲ ಖರ್ಚು ಮಾಡ್ಬೇಕು. ನಾವು ಬಂದಿರೋಂಥ ಈ ಫೀಲ್ಡ್ ಅಂತದನ್ನ ನಾವೇನ್ ಮಾಡಕ್ಕಲ್ಲ. ನಾವು ಹೆಂಡತಿ ಮಕ್ಕಳನ್ನ ಒಂದೊತ್ತು ಊಟ ಹಾಕಕ್ಕೆ ಕಷ್ಟ ಇರ್ಬೋದು ನಮ್ಮ ಮನೆಯಲ್ಲಿ, ಆದ್ರೆ ಕೂಡ ಸಮಾಜ ಸೇವೆ ಮಾಡಬೇಕು. ಜನತೆಗೆ ಏನು ಸತ್ಯ ಇದೆ ಅನ್ನೋದು ನಾವು ತಿಳಿಸ್ಕೊಡ್ಬೇಕಂತ ಹೇಳಿ ನಾವು ಪ್ರಯತ್ನ ಪಡ್ತಿದ್ವಿ ಹೊರತು ನಮ್ಮಲ್ಲಿ ಬೇರೆ ಉದ್ದೇಶ ಏನಿಲ್ಲ. ಯಾಕಂದ್ರೆ ನಾವೇನೋ ನಮ್ಮ ಹೆಸರಿಗೋಸ್ಕರ ಕಾರ್ಯಕ್ರಮವನ್ನು ಮಾಡ್ಬೇಕಂದ್ರೆ ಬಳ್ಳಾರಿಯಲ್ಲಿ ಹಲವಾರು ಜನ ನಿಮ್ಮಂತ ನಾಯಕರು, ಸ್ನೇಹಿತರು ಬಹಳಷ್ಟು ಜನ ಇದ್ದಾರೆ. ಅವರೆಲ್ಲ ತಗೊಂಡ್ಬಂದು ನಾವು ಕಾರ್ಯಕ್ರಮಗಳು ಮಾಡ್ಕೋಬೇಕು. ಆದ್ರೆ ಮನೆಯಲ್ಲಿ ಕಷ್ಟ ಇದ್ರು ನಾವು ಭಾರತ ದೇಶದಲ್ಲಿ ಯಾರ್ಯಾರು ಉನ್ನತ ಮಟ್ಟದಲ್ಲಿ ಈ ನ್ಯಾಷನಲ್ ಕೌನ್ಸಿಲ್ ಅಲ್ಲಿ ಯಾರ್ಯಾರಿದ್ದಾರೋ ಅವರೆಲ್ಲ ಕರೆದು ನಾವು ಬಳ್ಳಾರಿಯಲ್ಲಿ ಒಂದು ಮಾಡಿದಾಗ ನಮ್ಮ ಬಳ್ಳಾರಿ ಜಿಲ್ಲೆ ಕೂಡ ಒಂದು ಹೆಸರು ಬರುತ್ತೆ. ನಾಳೆ ಬೆಳಗ್ಗೆ ಡೆಲ್ಲಿ, ಬಾಂಬೆ ಅಲ್ಲೆಲ್ಲ ಹೋದಾಗ ಇಂಥ ಬಳ್ಳಾರಿಯಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಯಾಕೆ ಅವರು ಮಾಡಿದ್ರು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಿದಾಗ ನಮಗೆ ಖುಷಿ ಆಗುತ್ತೆ. ನಮ್ಗೊಂದು ಒಡನಾಟ ಬೆಳೆಯುತ್ತೆ. ಏನೋ ನಾಳೆ ಬೆಳಿಗ್ಗೆ ನಮ್ಮ ಜಿಲ್ಲೆಗಳಿಗೆ ಅನ್ಯಾಯ ಆದಾಗ ಇಡೀ ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಧ್ವನಿ ಎತ್ತ ಕೂಡ ಒಂದು ಸಹಕಾರ ಆಗುತ್ತೆ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಇವತ್ತೇನೋ ಮುಂದಕ್ಕೆ ಬಂದಿದ್ದಾರೆ. ಅವರ ಕಾರ್ಯಕ್ರಮಗಳು ಎಲ್ಲ ಯಶಸ್ವಿ ಇದೇ ರೀತಿಯಲ್ಲಿ ಆಗ್ಬೇಕಂತ ಕೋರ್ತಾ ಇವತ್ತು ಮಾಧ್ಯಮ ಮಿತ್ರರು ನಾನೊಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು 4ನೇ ಅಂಗ ಅಂತ ಹೇಳ್ತಾರೆ ಭಾರತ ದೇಶದಲ್ಲಿ. ಆ 4ನೇ ಅಂಗ ಇವತ್ತು ಕುಸಿದು ಹೋಗ್ತದೆ. ನಿಮ್ಗೆಲ್ಲರಿಗೂ ಯಾಕೆ ಕುಸಿದು ಹೋಗ್ತಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ, ಪ್ರತಿಯೊಂದು ಮಾಧ್ಯಮದವರು ಅಂದ್ರೆ ದ್ವೇಷ. ಅವರು ಯಾರನ್ನ ಸಾಮಾನ್ಯರಿಗೆ ಮಾಧ್ಯಮದವರು ಅಂದ್ರೆ ದ್ವೇಷ. ಯಾವುದೇ ಒಂದು ನ್ಯೂಸ್ ಬಂದ್ರು ಏನೋ ಇವ್ರು ದುಡ್ಡು ತಗೊಂಡು ಏನೋ ನ್ಯೂಸ್ ಬರೆದಿದ್ದಾರೆ, ಇಲ್ಲ ಬೇರೆಯವ್ರ ಕಡೆ ಪ್ರಭಾವಿತರಾಗಿ ಈ ನ್ಯೂಸ್ ಅನ್ನು ಬರೆದಿದ್ದಾರೆ ಅಂತೇಳಿ ಮಾಧ್ಯಮದವ್ರ ಮೇಲೆನೆ, ಯಾರು ಜನರನ್ನ, ದೇಶವನ್ನು ಕಾಪಾಡುವಂತ ಮಾಧ್ಯಮದವ್ರ ಮೇಲೆನೆ ದೌರ್ಜನ್ಯಗಳು ಭಾರತ ದೇಶದಲ್ಲಿ ಬಹಳಷ್ಟು ಆಗಿದೆ. ಇದು ಸೂರ್ಯ ನ್ಯೂಸ್ ಕನ್ನಡ.